ಅನ್ನದಾತರು, ನಿರ್ಮಾಪಕರು, ಧನ್ಯವಾದಗಳು ಸರ್. ಕೇಶವ ಸರ್, ಧನುಷ್ಗೆ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿದಿನಾನು ಸೆಟ್ಟಲ್ಲಿ ಓಡಾಡ್ತಿದ್ದು ಧನುಷ್. ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದರೆ ಒಂದು ಚಿಕ್ಕದೊಂದಲ್ಲ, ಎಲ್ಲ ಸಿನಿಮಾ ಒಂದೇನೆ. ಬಟ್ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಫಸ್ಟ್ ಸಿನಿಮಾ ಅದು. ಬಟ್ ಇದು ಒಂದು ಆ್ಯಕ್ಷನ್ನು ದೊಡ್ಡ ಒಂದು ತಾರಾ ಬಳಗ ಅಂತ ಇರೋವಂಥ ಸಿನಿಮಾ ಮಾಡಿದ್ದಾರೆ. ಬಟ್ ಇವ್ರನ್ನ ಎಲ್ಲರನ್ನೂ ನಿಭಾಯಿಸಿ ಸೆಟ್ ಕರ್ಕೊಂಬಂದು, ಆಮೇಲೆ ನನಗೆ ಮಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ. ಯಾಕಂದರೆ ಫಸ್ಟು ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರಿಯರಲ್ಲಿ ಇವತ್ತು ಓಕೆ, ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ, ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ, ಆ್ಯಕ್ಷನ್ ಇರುವಂತ ಎಲ್ಲ ನೋಡಿದ್ದೀರ. ಬಟ್ ಈ ಸಿನಿಮಾ ಆದಮೇಲೆ ನಾನು ಬರೆದು ಕೊಡ್ತೀನಿ, ನನಗೆ ಬರುವಂಥ ಸ್ಕ್ರಿಪ್ಟ್ಸ್ ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಾದೇವ ಆದ್ಮೇಲೆ 100% ಚೇಂಜ್ ಆಗುತ್ತೆ. ನನಗೆ ಕತೆಗಳು ಬರೆಯೋದೇ ಬೇರೆ ಥರ ಬರೀತಾರೆ. ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ, ಯಾಕಂದರೆ ಫುಲ್ ಥ್ರೂಔಟ್ ಸ್ಕ್ರಿಪ್ಟ್ ನನಗೆ ಗೊತ್ತು. ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ರೆಡ್ಡಿ ಅವರು ಬಂದು ಈ ಸ್ಕ್ರಿಪ್ಟ್ ಹೇಳಿ ಹೋದ್ಮೇಲೆ ಒಂದಿಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನ ಈ ಥರ ಸಬ್ಜೆಕ್ಟು ಅಂತ. ಬಟ್ ನನಗೆ ಈ ಸಬ್ಜೆಕ್ಟ್ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ, ನಾನು ಭಾಳಷ್ಟು ಜನ ಈ ಥರ ಸಬ್ಜೆಕ್ಟ್ ಮಾಡಲ್ಲ, ಯಾಕಂದರೆ ಟೋಟಲ್ ಡಿಗ್ಲಾಮರ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದೂ ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ. ಒನ್ ಆಫ್ ದಿ ಅಂದರೆ ಅತ್ಯುತ್ತಮ ಒಂದು ಚಿತ್ರ ಅಂದರೆ. ಆ್ಯಂಡ್ ಆಸ್ ಎನ್ ಆ್ಯಕ್ಟರ್, ಒಬ್ಬ ನಟನಾಗಿ ಈ ಸಿನಿಮಾ ಅಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ. ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ಏನೇ ಫಸ್ಟ್ ಹಾಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ, ಕತೆ ಓಪನ್ ಆಗುತ್ತೆ. ಯಾವಾಗ ಫಸ್ಟ್ ಹಾಫ್ನ ಮರೆಸುತ್ತೋ ಸೆಕೆಂಡ್ ಹಾಫು ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ, ಮನಸ್ಸಲ್ಲಿ ನೆಲ ಊರುತ್ತೆ ಅಂತಾರಲ್ಲ ಗೊತ್ತು, ಆ ಥರದ್ದು ಒಂದು. ಯಾಕಂದರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾನ. ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಹಾಫ್ ಅಲ್ಲಿ ಏನೇನಾಯ್ತು ಟೋಟಲ್ ಮರೆತುಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ, ಆ ಲಾಸ್ಟ್ 40 ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರು ಮಾದೇವ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಮಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾನ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿ ಹೇಳ್ತಿದ್ದೀನಿ ಅಂದರೆ, ಇವತ್ತು ನನ್ನ ಸಿನಿಮಾ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ನಾನು ಇದಕ್ಕೆ ನೆಕ್ಸ್ಟ್ ಇನ್ನೂ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಬಟ್ ಮತ್ತೆ ನಾವೇ ಮಾಡೋಕ್ಕಾಗತ್ತಾ ಈ ಸಿನಿಮಾ ಅನ್ನೋ ಡೌಟ್ ಇದೆ. ಸೊ ಆ ಥರದೊಂದು ಸಿನಿಮಾ ಅಷ್ಟು. ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ, ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ. ಆ ಸ್ಕ್ರಿಪ್ಟು ಏನು ಮಾಡುತ್ತೆ ಅಂದರೆ, ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟಿಗೆ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲರನ್ನೂ ಅಂದರೆ ಅದಾಗದು ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ, ಬೇಡ ಅಂದವ್ರನ್ನೆಲ್ಲ ದೂರ ತಳ್ಳುತ್ತೆ. ಆದಷ್ಟು ಈ ಸ್ಕ್ರಿಪ್ಟು ಭಾಳಷ್ಟು ಜನರನ್ನ ಒಳಗಡೆ ಕರ್ಕೊಂಡ್ಬಂದಿದೆ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗಲಿ. ಆ್ಯಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟ್ ನಮ್ಮ ಪ್ರತಿಯೋಧನ್ ಅವರು. ಸೊ ನನ್ನ ಬಗ್ಗೆ ಹೇಳಿದ್ರು, ಮ್ಯೂಸಿಕ್ ಸೆನ್ಸ್ ಅಂತೆಲ್ಲ. ಅಫ್ಕೋರ್ಸ್ ನೀವು ಮಾಡಿರೋದನ್ನ ನಾನು ಒಂದಿಷ್ಟು ಕರೆಕ್ಷನ್ಸ್, ಮೇ ಬಿ ಅದು ನನ್ನಿಂದಲ್ಲ, ನಮ್ಮ ತಂದೆಯಿಂದ ಬಂದಿರೋದು. ಅವನ ಮ್ಯೂಸಿಕ್ ಸೆನ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ, ನಾನು ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಕಲ್ತಿದ್ದಾಗಲಿ ಅಥವಾ ನಾನು ಟೆಕ್ನಿಕಲಿ ಇವತ್ತು ತುಂಬ ಜನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್. ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ಆಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮ್ ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಎಡಿಟರ್ ಆಗಲಿ, ವಿಜಯ್ ಕುಮಾರ್ ಆಗಲಿ, ಭಾಳಷ್ಟು ನಂದು ಒಂದು ಬೇರೆ ಸ್ಕ್ರೀನ್ ಪ್ಲೇನೇ ಇರುತ್ತೆ, ನಾನು ಹಿಂಗೆ ಮಾಡೋಣ ಅಂತ ಒಂದಿಷ್ಟೆಲ್ಲ ಚೇಂಜ್ ಮಾಡಿದಾಗ. ಆ್ಯಂಡ್ ಮೋರ್ ಓವರ್ ನಾನು ಬೈ ಫೋರ್ಸ್ ಹೇಳಲ್ಲ, ಹಿಂಗೆ ಮಾಡಿ ಅಂತ ಹೇಳಲ್ಲ, ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ಮಾಡಿದ್ರೆ ಹೆಂಗೆ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟು ಎಲ್ಲ. ಸೊ ಪ್ರತಿಯೊಂದು ಥ್ಯಾಂಕ್ ಯು ಸೋ ಮಚ್. ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್. ತನು, ರಾಘವ ಭಾಳಷ್ಟು ನಾವು ಎಲ್ಲೇ ಹೋದ್ರು ತನು ಆಗಲಿ ರಾಘವ ಆಗಲಿ ವಿ ವರ್ ಲೈಕ್ ಒಂದು ಗುರುತಿಸ್ಕೊಂಡಿದ್ರು. ಸೊ ಐ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು, ದರ್ಶನ್ ಸರ್ ಅವರು,
ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿ ಅವರು. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾ ಹೊರಗಡೆ ಬಂದ ಮೇಲೆ ನಮ್ಗೆ ಆ್ಯಕ್ಚುಲಿ ನಾವು ಅನ್ಕೊಂಡಿರಲಿಲ್ಲ ನಮ್ಮಿಬ್ರು ಬೇರೆ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಬಿಕಾಸ್ ನಾನು ಅವಾಗ ಇದ್ದಿದ್ದ ಸೈಜೇ ಬೇರೆ ತುಂಬ. ಫಸ್ಟ್ ಅವರು ಆ್ಯಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟ್ ಅಲ್ಲಿ. ಸೊ ನಾವು ಶೂಟ್ ಮಾಡ್ತಿದ್ವಿ. ನಾನು ಸೈಜ್ ಅಪ್ ಆಗಿ ಐ ಹ್ಯಾಡ್ ಟು, ಯಾಕಂದ್ರೆ ಬೇರೆ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಅಪ್ ಅಲ್ಲಿದ್ದೆ. ಒಂದು ಯಾವುದದು ಹಾಸ್ಪಿಟಲ್ ಸೀನು, ನರ್ಸಮ್ಮ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲೇ ಬಂದು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡಿದ್ವಿ, ಬೇಡ ಅಂತ. ಆಮೇಲೆ ತರುಣ್ ಸುಧೀರ್ ಅವರು ಇಲ್ಲ, ವಿನೋದ್ ಪ್ರಭಾಕರ್ ಹಿಂಗಿದ್ದಾಗ ಆಪೋಸಿಟ್ ಆ ಥರದ್ದೊಂದು ಹುಡುಗಿ ಬೇಕು ಅಂತ. ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ಹೀರೋಯಿನ್ ಬರ್ತಿದ್ದಾರೆ ಅಂತ, ಎಲ್ಲಿ ಬಂದಿಲ್ಲ ಅಂತ. ಇವ್ರು ಈ ರೇಂಜಲ್ಲಿ ಬಂದ್ರು, ಈ ಲೆವೆಲಲ್ಲಿ ಬಂದ್ರು. ನಾವು ಎಲ್ಲಿ ಹೀರೋಯಿನ್ ಅಂದ್ರು ಇಷ್ಟೇ ಸಣ್ಣ ಬೇರೆ. ಯಾವಾಗ ಈಗ ಹಾಕಿದಿರಮ್ಮ, ಅವತ್ತು ಹಿಲ್ಸ್ ಇಲ್ದೆ ಬಂದ್ರಿ, ನಮಗೆ ಯಾರಿದು ಇಷ್ಟೇ ಅಂತ. ನಾನು ಇಮಿಡಿಯೇಟ್ ತರುಣ್ ಅವ್ರನ್ನ ಹೋಗ್ಬಿಟ್ಟು ನೋ ತರುಣ್ ಅಂದೆ. ಅಂದ್ರೆ ನನಗೇನು ಅಂದ್ರೆ ವರ್ಕೌಟ್ ಆಗಲ್ಲ ಸ್ಕ್ರೀನಲ್ಲಿ, ಇಬ್ರು ಪೇರ್ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಿನ್ನೆದ್ರಲ್ಲಿ ನಾನು ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ನಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ಅಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ, ಸೊ ಅಲ್ಲಿಂದ ಏನಾಯ್ತು ಅಂದ್ರೆ ಮಾದೇವಾಗ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು. ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಲಾಸ್ಟ್ ಆಪ್ಷನ್ ಹೇಳಿದ್ದೆ, ಸರ್ ನಾನು ಏನು ಫೋರ್ಸ್ ಮಾಡ್ತಿಲ್ಲ, ನೀವೆಲ್ಲ ನಿಮ್ದೆಲ್ಲ ಸೆಲೆಕ್ಷನ್ ಎಲ್ಲ ಆದ್ಮೇಲೆ ಒಂದು ಸಲ ಸೋನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ. ಸೊ ಹೇಳಿದ ತಕ್ಷಣ ದೆನ್ ಮತ್ತೆ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸರ್ ಏನ್ ಸರ್ ಸ್ಕ್ರಿಪ್ಟ್ ಇದು, ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ಹರ್ಡ್ ಅಂತ ಹೇಳಿದ್ರು. ಸೊ ದಯವಿಟ್ಟು ಮಾಡಿಕೊಡಿಮ್ಮ ಅಂತ ಕೇಳಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಸೆಟ್ ಬಂದಿದ ತಕ್ಷಣ, ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡಿದ್ವಿ. ಸೆಟ್ ಬಂದಿದ ತಕ್ಷಣ ನಾನು ಯೂಶಲಿ ಎಲ್ಲರೂ ನೋಡೋದು ಮೇಕಪ್ ನೋಡ್ತೀನಿ. ಸೊ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಅಮ್ಮ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದ್ರೆ, ನಮಗೆ ಈ ಲುಕ್ ಬೇಕಾಗಿತ್ತು. ಅವರು ಬೆಳ್ಳಗಿದ್ದಾರೆ, ಮಂಗಳೂರು ಬೆಡಗಿ ಬೇರೆ. ಸೊ ಒಂಚೂರು ಕಮ್ಮಿ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ ಆಕ್ಚುಲಿ ನಾನು ಬಂದು ಟೋಟಲ್ ಅನ್ಕಲ್ಲ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು. ವಾಟ್ ವಿ ಕಾಲ್ ನೀಗ್ರೋ 27 ಅಂತ ಏನ್ ಕರಿತೀವಿ ನೀಗ್ರೋ, ಅದನ್ನ ನಾನು ಅಪ್ಲೈ ಮಾಡಿ ಬೆರಳು ಉಗುರು ಇದರೆಲ್ಲ ಗಲೀಜ್ ಮಾಡ್ಕೊಂಡು, ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು. ಅವರು ಅಷ್ಟೇ ಕೋಆಪರೇಟ್ ಮಾಡಿದ್ರು. ನಿಮ್ಮ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರವೀಣನಾಗಲಿ ಅಥವಾ ಕಾರ್ತಿ ಆಗಲಿ ಆ್ಯಂಡ್ ಎಲ್ಲರೂ. ಆ್ಯಂಡ್ ನಮ್ಮ ಸ್ಟಾಫ್ಗೂ ಥ್ಯಾಂಕ್ ಯು. ಆ್ಯಂಡ್ ನನ್ನ ಮೇಕಪ್ ನರಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ಎಲ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಾನು ಬರ್ತಿರ್ಲಿಲ್ಲ. ನಾನು ಆಕ್ಚುಲಿ ನಾನು ನೋಡ್ತಿದ್ದಲ್ಲ ಹಿಂಗೆ ನೋಡ್ತಿದ್ದೆ. ಸೊ ಅವರು ಶಿ ಅಡ್ಜಸ್ಟೆಡ್ ವಿತ್ ಮೀ. ಇಲ್ಲ ಓಕೆ ಮಾದೇವ ಅವನು ಆ ಕ್ಯಾರೆಕ್ಟರ್ಲೇ ಇದ್ದಾನೆ ಅಂತ ನಾನು ಮನೇಲೂ ಮಾತಾಡ್ತಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಇಡೀ ಸಿನಿಮಾ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು. ಎಷ್ಟು ಒಂದ್ ಕಡೆ ಅಂದ್ರೆ ಈ ಕ್ಯಾರೆಕ್ಟರ್ ಮಾದೇವ ಏನು ಅಂದ್ರೆ ಅವನಿಗೆ ಇಮೋಷನ್ಸೇ ಇರಲ್ಲ. ಆ ಇಮೋಷನ್ಸೇ ಇಲ್ಲದೆ ಇದ್ದಾಗ ಬ್ಲಿಂಕು ಮಾಡಕ್ ಗೊತ್ತಿರಲ್ಲ. ಅವನು ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ, ಅವನ ಲೈಫಲ್ಲಿ ಏನೋ ಒಂದು ದೊಡ್ಡದ ಒಂದು ಟ್ರಾಮಾ ಆಗಿರುತ್ತೆ, ಅಲ್ಲಿಂದ ಅವನು ಕ್ಯಾರಿ ಮಾಡ್ತಾನೆ. ಸೊ ಮಾದೇವ ಏನಾಗುತ್ತೆ ಅಂದ್ರೆ ಒಂದು ಇಮೋಷನ್, ಒಬ್ಬ ಮೃಗನ್ ತರ ಇರೋವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾದ್ಮೇಲೆ ಮತ್ತೆ ರಾಕ್ಷಸನಾಗ್ತಾನೆ ಅವನು. ಸೊ ಇದು ಥ್ರೂ ಔಟ್ ಆದ ಕತೆ ಒಂದು ಟ್ರಾವೆಲ್ ಆಗುತ್ತೆ. ಸೊ ಥ್ಯಾಂಕ್ ಯು ನಿಶಾ, ನನ್ನ ಕಾವ್ಯ, ನನ್ನ ರಾಕಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರ. ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಒಂದು ದೊಡ್ಡದಾಗ ಏನೋ ಒಂದು ಏನ್ ಹೇಳ್ತಾರೆ ಅದಕ್ಕೆ ಅಂದ್ರೆ ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದಲ್ಲ, ಅವನಿಗೆಲ್ಲ ಇಡೀ ಪ್ರಪಂಚನೇ ಅವನು ಏಮಾರಿಸುತ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಏಮರಿಸ್ತಾರೆ ಎಲ್ಲ. ಅದಾದ್ಮೇಲೆ ಮತ್ತೆ ತಿರ್ಗಾ ಅವ್ನ ಲೈಫಲ್ಲಿ ಫುಲ್ ಎಲ್ಲಾ ಕಡೆನೂ ಅವ್ನು ಸೋಲ್ತಿರ್ತಾನೆ. ಎಲ್ಲೋ ಒಂದು ಸಿಗ್ತಾ ಇದೆ ಅಂದಾಗ ಮತ್ತೆ ಅದು ಸೋತ್ಬಿಡ್ತಾನೆ, ಸಿಗಲ್ಲ ಅವನಿಗೆ. ಸೊ ಅದನ್ನ ಕ್ಯಾರಿ ಮಾಡ್ತೀವಿ. ಬಹಳ ಎಮೋಷನಲ್ ಆದಂತ ಒಂದು ಸಿನಿಮಾ. ಆಕ್ಚುಲಿ ಮಾದೇವ ಬಂದು ಆಕ್ಷನ್ ಸಿನಿಮಾ ಅಲ್ಲ, ಇದು ಎಮೋಷನಲ್ ಸಿನಿಮಾ. ಇದು ನಮ್ಮ ಮಾದೇವನ ಇಡೀ ತಂಡ, ತಂತ್ರಜ್ಞರು ಹಾಗೂ ಎಲ್ಲ ಕಲಾವಿದರಿಗೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ, ಶುಭಾಶಯಗಳನ್ನ ಎಲ್ಲರ ಪರವಾಗಿ ಕೊಡ್ತಾ ಇದ್ದೀವಿ.
ಸಿನಿಮಾದಲ್ಲ ಪಕ್ಕದಲ್ಲಿ